ಏನಪ್ಪ ಸಾವಂತಿಗೆ ಹೂವು ಸಾವಂತಿಗೆ ಹೂವು ನನಗೆ 10 ಬೆಟ್ಟ ಹಾಯಿಸ್ಬೇಕಾಗುತ್ತೆ ಇವಾಗ ನಿಜವಾಗಿ ಹೇಳ್ತಾನೆ 10 ಬೆಟ್ಟ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಸೊ ಇಫ್ ಯುವರ್ ನ್ಯೂ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಮೇಕ್ ಶೋರ್ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ. ಹಾಗೆಯೇ ಪಕ್ಕದಲ್ಲಿರೋ ಚಿನ್ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬಾರ್ದು. ಮರೆತರೆ ಆನ್ ಮಾಡಿಲ್ಲ ಅಂದರೆ ನಾನು ಮಾಡೋ ವೀಡಿಯೋದು ನೋಟಿಫಿಕೇಷನ್ಸ್ ನಿಮಗೆ ಬರೋದಿಲ್ಲ. ಬಂದಿಲ್ಲ ಅಂದರೆ ನೀವ್ಯಾರು ನನ್ನ ವೀಡಿಯೋನ ನೋಡೋದಿಲ್ಲ. ಆ್ಯಂಡ್ ಎನಿವೇಸ್ ಇವತ್ತಿನ ವೀಡಿಯೋ ಸ್ಪೆಷಲ್ ಕಂಟೆಂಟ್ ಏನು ಅಂತ ಅಂದರೆ ಎಸ್ 5 minutes is back. 5 minutes ಅವರ ಮೇಕಪ್ ಹ್ಯಾಕ್ಸ್ ಜೊತೆಗೆ ಬಂದಿದ್ದೀನಿ. ಒಂದೊಂದು ಸೂಪರ್ ಆಗಿದೆ ಅಂತ ಅಂದರೆ ನೀವೇ ಅರ್ಥ ಮಾಡ್ಕೊಬೇಕು ಎಷ್ಟು ಚೆನ್ನಾಗಿದೆ ಅಂತ. ಎಸ್ ಪಾರ್ಟ್ 3 ಜೊತೆಗೆ ಬಂದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬಾರ್ದು ಅಂತ ಹೇಳ್ತಾ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಗೈಸ್ ಫಸ್ಟ್ ಹ್ಯಾಕಿಗೆ ನಿಮಗೆ ಬೇಕಾಗಿರುವಂಥದ್ದು ಏನು ಅಂದರೆ ಕನ್ಸೀಲರ್. ಸೊ ಕಲರ್ ಆಗಿರುವಂಥ ಲೈನರ್ಸ್ ಯಾರು ಎಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಹೇಳಿ. ಅದಕ್ಕೋಸ್ಕರ ನಮ್ಮ 5 minutes ಹ್ಯಾಕ್ ಅವರು ಒಂದು ಬ್ಯೂಟಿಫುಲ್ ಆಗಿರುವಂಥ ಐಲೈನರ್ನ ತೊಗೊಂಡ್ಬಂದಿದ್ದಾರೆ. ಆ್ಯಂಡ್ ಈ ಒಂದು ಐಲೈನರ್ ಹ್ಯಾಕ್ನ ನಾನು ಕೂಡ ಟ್ರೈ ಮಾಡಿ ಹೇಳ್ತೀನಿ ಯಾವ ರೀತಿ ಆಗಿದೆ. ಇನ್ ಕೇಸ್ ನಿಮಗೇನಾದ್ರು ಅದು ಇಷ್ಟ ಆಯಿತು ಅಂದರೆ ಪ್ಲೀಸ್ ನೀವು ಟ್ರೈ ಮಾಡಿ. ಫಸ್ಟ್ ಲೇಯರ್ ಕಂಪ್ಲೀಟ್ ಆಗಿದೆ. ಇವಾಗ ಸೆಕೆಂಡ್ ಲೇಯರ್ಗೆ ಹೋಗಬೇಕು. ಸೊ ಸೆಕೆಂಡ್ ಲೇಯರ್ಗೆ years later. ಕರೆಕ್ಟಾಗಿ ಟೆಕ್ನಿಕ್ ಗೊತ್ತಿದ್ರೆ ಈ ಥರ ಎಲ್ಲ ಒಂದು ಬ್ಯೂಟಿಫುಲ್ ಆಗಿರೋ ಟಂಗ್ ಅಂತ ಮ್ಯಾಜಿಕ್ ಆಗಿರುವಂಥ ಲೈನರ್ ಕ್ರಿಯೇಟ್ ಮಾಡಿ. No, God, please, no. ಇದಕ್ಕೆ ನಾನು ರೇಟ್ ಮಾಡಬೇಕು ಅಂತ ಅಂದರೆ ನಾನು ಇದಕ್ಕೆ 7 on 10 ಕೊಡೋದಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಬಿಕಾಸ್ ಇದು ವರ್ಕ್ ಆಗ್ತದೆ. Seriously. Well, let's move on to the hack number 2. ನೀವೆಲ್ಲ ನಮ್ಮ ಫಾರಿನ್ ಅವ್ರ ಸ್ಕಿನ್ನ ನೋಡಿರ್ತೀರ ಎಷ್ಟು ಚೆನ್ನಾಗಿಲ್ಲ ಫ್ರಿಕಲ್ಸ್ ಇರುತ್ತೆ. ಸೊ ಆ ಥರ ಫ್ರಿಕಲ್ಸ್ನೆಲ್ಲ ನಾವು ಇವತ್ತು ಟ್ರೈ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಸ್ಕಾಚ್ ಬ್ರೈಟ್ನ ತೊಗೊಂಡ್ಬಂದಿದ್ದೀವಿ. ಇದು ಬ್ರೈಟಿಂದ ಏನೇಂದ್ರಿಂದ ಎಲ್ಲ ಕಂಡುಹಿಡಿತಾರಪ್ಪ ಇವರು. ಸೊ ಅದಕ್ಕೆ ಬೇಕಾಗಿದೆ ಇನ್ನೊಂದು ಪ್ಯಾಲೆಟ್ಟು ಈ ಥರ ಪಿಕ್ ಮಾಡಬೇಕು. ಶಿಟ್. ಸೊ ತೊಗೊಂಡಿದ್ದೀನಿ ಫ್ರೆಂಡ್ಸ್, ನೋಡೋಣ ಹಾಕ್ಕೋತೀನಿ. ಓ ಗಾಡ್, ಇದನ್ನೆಲ್ಲ ಬೀದಿನೆಲ್ಲ ಹಾಕ್ಕೊಂಡು ಹೋಗೋಕ್ಕಾಗತ್ತಾ ಫ್ರೆಂಡ್ಸ್? ಒಂದು ಸ್ವಲ್ಪ ಇಮ್ಯಾಜಿನ್ ಮಾಡಿ. ಆ್ಯಂಡ್ ಇದನ್ನೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ರೆ ಮಾತಾಡ್ಸೋರು ಕೂಡ ನಿಮ್ಮ ಹತ್ರ ಯಾರು ಹಾಯ್ ಹಲೋ ಅಂತ ಹೇಳ್ತೀರಾ. ಅವರು ಇಲ್ಲ ಬಾಯ್ ನನಗೆ ಕೆಲಸ ಇದೆ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತೀರಾ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎದುರುಗಡೆಯಿಂದ. ಆ್ಯಂಡ್ ಈ ಥರ ಒಂದು ಬ್ಯೂಟಿಫುಲ್ ಆಗಿರುವಂಥ ಹ್ಯಾಕಿಗೆ ನಾನು ಕೊಡ್ತೀನಿ ಅಷ್ಟೇ, ಅದ್ರ ಮೇಲೆ ಏನು ಕೊಡೋಕ್ಕಾಗಲ್ಲ. ಲೆಟ್ಸ್ ಮೂವ್ ಆನ್ ಟು ದ ಹ್ಯಾಕ್ ನಂಬರ್ 3. ಆ್ಯಂಡ್ ಹ್ಯಾಕ್ ನಂಬರ್ 3 is ನೀವು ಐಶಾಡೋನ ಜಾಸ್ತಿ ಹಚ್ಕೊಂಡ್ಬಿಟ್ಟು ಐಬ್ರೋಸ್ನ ಮಾಡ್ಕೊಳ್ಳೋದು. ಸೊ ಈ ಒಂದು ಟೆಕ್ನಿಕ್ ತುಂಬ ಚೆನ್ನಾಗಿದೆ ಬಿಕಾಸ್ ನಿಮಗೆ ತುಂಬ ಹೊತ್ತು ಐಬ್ರೋ ಫಿಲ್ ಮಾಡುವಂಥ ನೆಸೆಸರಿ ಏನಿಲ್ಲ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ನೀನು ಬಂದು ಮಾಡ್ತಿದ್ರೆ ನನಗೆ ಕೆಲಸ ಮಾಡೋದಕ್ಕೆ ಬಿಡು ಪ್ಲೀಸ್. ಕ್ಲೀನರ್ಸ್ ಯಾರು ಇರ್ತೀರ ನಿಮಗೆ ಐಬ್ರೋಸ್ ಫಿಲ್ ಮಾಡೋಕ್ಕೆ ಬರಲ್ಲ ಅಂತ ಅಂದರೆ ಈ ಒಂದು ಹ್ಯಾಕ್ನ ಟ್ರೈ ಮಾಡ್ಬೋದು. ಮೈಟ್ ವರ್ಕ್. ಸೊ ಎನಿವೇಸ್ ನಾನು ಈ ಒಂದು ಹ್ಯಾಕಿಗೆ 5 on 10. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದ ಹ್ಯಾಕ್ ನಂಬರ್ 4. ಕಾಂಟರಿಂಗ್ ಮಾಡೋದು ಕಷ್ಟ ಇರುತ್ತೆ. ಫಸ್ಟ್ ಟೈಮ್ ಬಿಗಿನರ್ಸ್ ಇರ್ತೀರಾ, ಸೊ ಅವ್ರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಥರ ಒಂದು ಕಾಂಟರಿಂಗ್. ಕಾಂಟೋರಿಂಗ್ ಮುಗ್ದಿದೆ. ಸೊ ನೋಡ್ಬೋದು ನೀವು ಇಲ್ಲಿ ಒಂದು ಹ್ಯಾಕ್ ವರ್ಕ್ ಆಗುತ್ತೆ. ಸೊ ಹಾಗಾಗಿ ನಾನು ಇದಕ್ಕೆ ರೇಟ್ ಮಾಡ್ತೀನಿ 9 on 10. ಲೆಟ್ಸ್ ಮೂವ್ ಆನ್ ಟು ದ ಹ್ಯಾಕ್ ನಂಬರ್ 5.
Move on to the hack number 4, that is what is this you call? This is called as concealer. Concealing ಮಾಡಬೇಕು. Oh God, ಎಲ್ಲ ಇವಾಗ ಹಚ್ಕೊಂಡಿದ್ದೀನಿ. ಸೊ ಇದನ್ನ ಬ್ಲೆಂಡ್ ಮಾಡೋಣ. ಸೊ ಅವರ ಬ್ಲೆಂಡರ್ ಹಾಳಾಗಿದೆ. ಸೊ ಆಸ್ ಆಫ್ ನಾವು ನನ್ನ ಬ್ಲೆಂಡರ್ ಕೂಡ ಹಾಳಾಗಿದೆ. ನೋಡ್ಬೋದು ನೀವು, ಎಲ್ಲ ಹರಿದು ಹೋಗ್ಬಿಟ್ಟಿದೆ. ಈ ತರ ಹಾಳಾಗಿದೆ. ಸೊ ಇದನ್ನ ನಾನು ಯೂಸ್ ಮಾಡಲ್ಲ, ಜಸ್ಟ್ ಬಿಸಾಕ್ತೀನಿ. ನಾವು ಇವಾಗ ಒಂದು ಬ್ಯೂಟಿಫುಲ್ ಆಗಿರುವಂಥ ಬಲೂನ್ ತಗೊಂಡಿದ್ದೀವಿ. ನನಗೆ ಯಾವ ತರ ಸಣ್ಣ ಬಲೂನ್ ಸಿಕ್ಕಿಲ್ಲ, ಹಾಗಾಗಿ ದೊಡ್ಡ ಬಲೂನ್ ತಗೊಂಡಿದ್ದೀನಿ. ಇದನ್ನ ಊದ್ತೀನಿ ಈಗ. ನ್ಯೂ ಬ್ಯೂಟಿ ಬ್ಲೆಂಡರ್. ಸೊ ಇದನ್ನ ಬ್ಲೆಂಡ್ ಮಾಡೋ ಟೈಮ್ ಅಲ್ಲಿದೆ. ಖರ್ಚಿಲ್ಲ. ಸೊ ಈ ತರ ದೊಡ್ಡ ಬ್ಲೆಂಡರ್ ಕೂಡ ಮಾಡ್ಕೊಬಹುದು, ಇಲ್ಲಾಂದ್ರೆ ಈ ತರ ಸಣ್ಣ ಬ್ಲೆಂಡರ್ ಕೂಡ ಮಾಡ್ಕೊಬಹುದು, ಇಲ್ಲಾಂದ್ರೆ ಅದಕ್ಕಿಂತ ಸಣ್ಣ ಬ್ಲೆಂಡರ್ ಕೂಡ ಈ ತರ ಮಾಡ್ಕೊಂಡ್ಬಿಟ್ಟು ಈ ತರ ಎಲ್ಲ ಹಚ್ಕೊಂಡ್ಬಿಟ್ರೆ ನಿಮ್ ಕೆಲಸ ಆಗೋದಿಲ್ಲ. ಈ ತರ ಎಲ್ಲ ಸ್ಪಾಂಜ್ ಕೂಡ ನಮಗೆ ವರ್ಕ್ ಆಗೋದಿಲ್ಲ. ಅಂಡ್ ರಿಯಲ್ ಲೈಫಲ್ಲಿ ತುಂಬಾ ಕೆಟ್ಟದಾಗಿ ಕಾಣಿಸ್ತಾ ಇದೆ, ಅಜೀಬಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಈ ಹ್ಯಾಕ್ನ ಟ್ರೈ ಮಾಡಿದ್ರೆ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾವ ತರ ಹಚ್ಕೊಂಡ್ರಿ ಅಂತ. ಅಂಡ್ ಈ ಒಂದು ಹ್ಯಾಕಿಗೆ ನಾನು ರೇಟ್ ಮಾಡಬೇಕು ಅಂತ ಅಂದ್ರೆ 0 out of 10 ಕೊಡೋದಕ್ಕೆ ಇಷ್ಟಪಡ್ತೀನಿ. Without wasting much of your time, let's move on to the hack number 6. ಈ ಒಂದು ಹ್ಯಾಕಿಗೆ ನಾನು 8 on 10 ಕೊಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ I didn't like this particular color and ನನ್ನ ಫೇಸ್ ತುಂಬಾ ವಾಶ್ಡ್ ಔಟ್ ಆಗಿ ಕಾಣಿಸ್ತಾ ಇದೆ. And yeah friends, let's move on to the hack number 7. ಎಕ್ಸ್ಪೆನ್ಸಿವ್ ಸರ್ಜರೀಸ್ಗೆಲ್ಲ ದುಡ್ಡು ಹಾಕೋದೇ ಬೇಡ. ಈ ತರ 2 ಲಿಪ್ ಲೈನರ್ ಇತ್ತು ಅಂದ್ರೆ ಈ ತರ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಚುಚ್ಚಿಬಿಟ್ರೆ ಡಿಂಪಲ್ ಬಂದ್ಬಿಡುತ್ತೆ. And yeah, let's try. 9 8 7 6 5 4 3 2 1. No. ಈ ತರ ಹ್ಯಾಕ್ಸ್ನೆಲ್ಲ ಡೆಫಿನೆಟ್ ಆಗಿ ಟ್ರೈ ಮಾಡಕ್ಕೆ ಹೋಗ್ಬೇಡಿ, ಜಸ್ಟ್ ಬಿಕಾಸ್ ಇದು ವರ್ಕ್ ಆಗಲ್ಲ. ಈ ಒಂದು ಹ್ಯಾಕ್ಗೆ ನಾನು ಕೊಡ್ತೀನಿ ಒಂದು 0, ಜಸ್ಟ್ ಬಿಕಾಸ್ ತುಂಬ ಪೇನ್ಫುಲ್ ಆಗಿದೆ. ಆ್ಯಂಡ್ ನನಗೆ ಲಿಟ್ರಲಿ ತಲೆನೋವು ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಚೀಕ್ಸ್ ಎಲ್ಲ ತುಂಬ ಏನಂತೀರ ಜುಮ್ ಅನ್ನೋ ಫೀಲ್ ಆಗ್ತಾಯಿದೆ. ಆ್ಯಂಡ್ ತುಂಬ 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 ಇರಿಟೇಟಿಂಗ್ ಆಗಿದೆ. ಆ್ಯಂಡ್ ಈ ಥರ ಎಲ್ಲ ಹ್ಯಾಕ್ನ ಟ್ರೈ ಮಾಡಿ ನೀವು ಹಿಂಗೆಲ್ಲ ಮಾಡೋದ್ರಿಂದ ಡಿಂಪಲ್ ಬೀಳೋದಿಲ್ಲ. ನ್ಯಾಚುರಲ್ ಆಗಿ ಯಾವಾಗ ಡಿಂಪಲ್ ಬರಬೇಕು ಅದು ಹುಟ್ಟಿನಿಂದಲೇ ಬರುತ್ತೆ. ಈ ಥರ ಹ್ಯಾಕ್ ಎಲ್ಲ ನಮಗೆ ವರ್ಕ್ ಆಗೋದಿಲ್ಲ. ಸೊ ಈ ಒಂದು ಹ್ಯಾಕಿಗೆ ನಾನು ಕೋಳಿ ಮೊಟ್ಟೆ ಕೊಡ್ತೀನಿ. ಆ್ಯಂಡ್ ಯಾ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಹ್ಯಾಕ್. ಗೈಸ್, ನೆಕ್ಸ್ಟ್ ಹ್ಯಾಕ್ನ ನೀವೇನಾದ್ರು ನೋಡ್ಬಿಟ್ರೆ ಇದನ್ನ ನೀವು ಎಕ್ಸ್ಪೆನ್ಸಿವ್ ಕರ್ಲ್ಸ್ ಎಲ್ಲ ಮಾಡಿಸೋದು ಬಿಟ್ಟು ಮನೆಯಲ್ಲೇ ನೀವು ಇನ್ಮೇಲೆ ಕರ್ಲ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಎಸ್, ಈ ಒಂದು ಹ್ಯಾಕ್ಗೆ ನಿಮಗೆ ಬೇಕು ಈ ಥರ ಒಂದು ಟಿಶ್ಯೂ ರೋಲ್ ಒಳಗಡೆ ಇರುವಂಥ ಪಾರ್ಟ್. ಸೊ ಹಾಗಾಗಿ ಇದನ್ನ ನಾನು ಓಪನ್ ಮಾಡೋದಕ್ಕೆ ಟಿಶ್ಯೂನೆಲ್ಲ ವೇಸ್ಟ್ ಮಾಡಿದ್ದೀನಿ. ಸೊ ಈ ಥರ ಒಂದು ರೋಲ್ ನಿಮಗೆ ಟಿಶ್ಯೂನಲ್ಲಿ ಸಿಗುತ್ತೆ. ಸೊ ಗೈಸ್, ಈ ಒಂದು ಹ್ಯಾಕ್ಗೆ ನೀವು ಸ್ವಲ್ಪ ನಿಮ್ಮ ಹೇರ್ನ ವೆಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು 2 hours later. ಆಗಿದೆ ಅಲ್ಲ ಸ್ಟೈಲು, ಪ್ಯಾಟ್ರನು, ಕರ್ಲ್ಸ್ ಬರುತ್ತೆ ಅಂತ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಕರ್ಲ್ಸ್ ನೋಡೋದಕ್ಕೆ. ತೆಗೆಯೋ ಟೈಮು Oh no! It's just a fail. ಈ ಒಂದು ಹ್ಯಾಕಿಗೆ ನಾನು 0 on 10 ಕೊಡೋದಕ್ಕೆ ಇಷ್ಟಪಡ್ತೀನಿ, ಜಸ್ಟ್ ಬಿಕಾಸ್ ಟೈಮ್ ವೇಸ್ಟ್. ಆ್ಯಂಡ್ ಈ ಥರ ಎಲ್ಲ ಮಾಡೋದಕ್ಕಾಗೋದು ಇಲ್ಲ, ಯಾರು ಮಾಡೋದು ಇಲ್ಲ. ಇದನ್ನೆಲ್ಲ ಮಾಡೋ ಬದಲು ಒಂದು ಕರ್ಚಿಗೆ ತೊಗೊಂಡು ರೋಲ್ ಮಾಡಿ ಓವರ್ ನೈಟ್ ಇಟ್ಕೊಂಡ್ರೆ ಒಳ್ಳೆ ಕರ್ಲ್ಸ್ ಆಗುತ್ತೆ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಈ ಥರ ಹ್ಯಾಕ್ಸ್ ಎಲ್ಲ ಇನ್ನು ಮುಂದೆ ನಾನು ಟ್ರೈ ಮಾಡಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು ಅಂತ ಹೇಳ್ತಾ ಮತ್ತೆ ನಾನು ಸಿಗ್ತೀನಿ ನಿಮಗೆ ನನ್ನ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.